ಹಲೋ ನಮಸ್ಕಾರ ಎಲ್ರಿಗೂ ಪವಿತ್ರ ಪವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಅಮ್ಮನ ಮನೆಯಲ್ಲಿ ಇದ್ದೀನಿ. ಬೆಳಿಗ್ಗೆನೆ 4 ಗಂಟೆಯಿಂದನೇ ಇವ್ರು ಕೆಲಸ ಶುರು ಮಾಡ್ಕೊಬಿಡ್ತಾರೆ. ನೋಡಿ ನಮ್ಮ ತಂಗಿ ಕೆಲಸ ಮಾಡ್ಕೊಂತ ನಿಂತಾಳೆ. ಇಲ್ಲಿ ನಮ್ಮ ಪತಿರಾಯನ ನಿದ್ದೆಯಿಂದ ಎಬ್ಬಿಸ್ಬಿಟ್ಟು ಒಂದು ಸೈಡ್ ಕೂರಿಸ್ಬಿಟ್ಟಿದ್ದಾರೆ. ಇನ್ನೊಂದು ಕಿಚನ್ ರೂಮಲ್ಲಿ ನಮ್ಮ ಸೊಸೆ ಮುದ್ದು ಅಡುಗೆ ಮಾಡ್ತಾ ನಿಂತಿದ್ದಾಳೆ ಇವತ್ತು. ಯಾಕಂದರೆ ಅವರೆಲ್ಲರೂ ಡ್ಯೂಟಿಗೆ ಹೋಗೋರು, ಹಂಗಾಗಿ 6 ಎಲ್ಲ ಕೆಲಸನೂ ಮಾಡ್ಕೊಂಡ್ಬಿಡ್ತಾರೆ. ನಮ್ಮ ಅಪ್ಪಾಜಿ ಕೆಲಸ ಏನಂದರೆ ಫಸ್ಟ್ ಎದ್ದ ತಕ್ಷಣ ಅವರು ಒಲೆ ಹಚ್ಬಿಡ್ತಾರೆ. ಎಲ್ಲ ಕ್ಲೀನ್ ಮಾಡಿಬಿಟ್ಟು ಒಬ್ಬೊಬ್ಬರನ್ನೇ ಸ್ನಾನಕ್ಕೆ ಕಳಿಸೋದೇ ಅವ್ರ ಕೆಲಸ. ರೆಡಿ ಅವರು ಸ್ನಾನ ಮಾಡಿಕೊಂಡು ಸೂರ್ಯ ನಮಸ್ಕಾರ ಮಾಡ್ತಾ ಇದ್ದಾರೆ. ನೋಡ್ರಿ, ಈ ಒಲೆ ಉರಿತಾನೇ ಇರ್ತದೆ ಎಲ್ಲರೂ ಸ್ನಾನ ಆಗೋವರೆಗೂ. ಇವರು ಇನ್ನೂ ಟೈಮ್ ಪಾಸ್ ಮಾಡ್ತಾನೇ ಇದ್ದಾರೆ, ಯಾಕಂದರೆ ಇನ್ನೂ 5 ಆಗಿಲ್ಲ. ಅಪ್ಪಾಜಿ ಅಮ್ಮ ಎಲ್ಲರೂ ನನ್ನ ಬರ್ಡೇ ವಿಶ್ ಮಾಡ್ತಾಯಿದ್ರೆ ನಮ್ಮ ಚಿನ್ನಿ ಇವತ್ತು ಇರೋದು ನನ್ನ ಬರ್ಡೇ, ನನಗೆ ವಿಶ್ ಮಾಡಿ ಅಂತ ಓಡಿ ಬಂದುಬಿಟ್ಟಿದ್ದಾಳೆ ನಿದ್ದೆಯಿಂದ. ಹಂಗಾಗಿ ಅವಳನ್ನೂ ಸ್ನಾನಕ್ಕೆ ಕಳಿಸ್ಬೇಕಂತ ಅವಳನ್ನೂ ರೆಡಿ ಮಾಡ್ತಾಯಿದ್ದೀವಿ, ಸ್ನಾನಕ್ಕೆ ಹೋಗಬೇಕು ಈಗ ಅಂತ. ಈ ಕಡೆ ನಮ್ಮಮ್ಮ ಅಲ್ಲಿ ಸೊಸೆ ಅಡುಗೆ ಮಾಡ್ತಾಯಿದ್ದಾಳೆ. ಈ ಕಡೆ ನಮ್ಮಮ್ಮ ಬೆಳಗ್ಗೆನೇ ನೀರು ಬಂದಿರೋದ್ರಿಂದ ಬಟ್ಟೆ ವಾಶ್ ಮಾಡ್ತಾ ಇದ್ದಾಳೆ. ನಮ್ಮಪ್ಪ ಸೂರ್ಯ ನಮಸ್ಕಾರ ಆದ ತಕ್ಷಣ ಪೂಜೆ ಮಾಡಿಬಿಡ್ತಾರೆ ದೀಪ ಹಚ್ಚಿಬಿಟ್ಟು. ಯಾಕಂದರೆ ಎಲ್ಲರೂ ಡ್ಯೂಟಿಗೆ ಹೋಗೋದ್ರೊಳಗೆ ಕೈ ಮುಗಿದು ಹೋಗಲಿ ಅಂತ ಅವ್ರ ಅಭಿಪ್ರಾಯ. ನೋಡಿ, ಆಲ್ರೆಡಿ 6 ಆಯ್ತಲ್ವಾ. ನಮ್ಮ ತಂಗಿ ಹೋಗ್ತಾ ಇದ್ದಾಳೆ ಡ್ಯೂಟಿಗೆ. ಇಲ್ಲಿ ತಮ್ಮ ಮತ್ತು ತಮ್ಮನ ವೈಫನ್ನು ಡ್ಯೂಟಿಗೆ ರೆಡಿ ಆಗಿದ್ದಾರೆ, ಹೋಗ್ತಾ ಇದ್ದಾರೆ. ಮನೆಯೆಲ್ಲನೂ ಖಾಲಿ ಆಗಿಬಿಡುತ್ತೆ, ಎಲ್ಲರೂ ಹೋಗಿಬಿಡ್ತಾರೆ. ಲೀವ್ ಮಾಡ್ಬೋದಿತ್ತು, ಬಟ್ ಇನ್ನೊಂದು ಇಂಪಾರ್ಟೆಂಟ್ ದಿನ ಇದೆ, ಆವಾಗ ಲೀವ್ ಮಾಡಬೇಕಂತ ಅಂದ್ಕೊಂಡಿದ್ದಾರೆ. ಹಂಗಾಗಿ ಲೀವ್ ಮಾಡಿಲ್ಲ ಇವತ್ತು. ನಮ್ಮ ಚಿನ್ನಿ ನೋಡ್ರಿ ಟೀ ಮಾಡಲಿಕ್ಕೆ ಫ್ರಿಜ್ಜೆಲ್ಲ ತೆಗೆದು ತೋರಿಸಿದ್ರೆ ಸೇಮ್ ಪ್ರವಿಸನ್ ಸ್ಟೋರಲ್ಲಿ ಯಾವ ಥರ ಸ್ಟೋರ್ ಮಾಡಿಟ್ಟಿರ್ತಾರೆ ಆ ಥರ ಕಾಣಿಸ್ತಿದೆ ನೋಡಿ ನಮ್ಮ ಅಮ್ಮನ ಮನೆಯಲ್ಲಿ ಫ್ರಿಜ್ಜು. ನಿಜ ಅಂದರೆ ನಮ್ಮ ಅಪ್ಪ ಅಮ್ಮ ಎಷ್ಟು ಒಳ್ಳೆಯವರು. ಅವ್ರ ಹೊಟ್ಟೆಯಲ್ಲಿ ನಾನು ಹುಟ್ಟಿದ್ದಕ್ಕೆ ತುಂಬ ಖುಷಿ ನನಗೆ, ಯಾಕಂದರೆ ಅಷ್ಟು ಪುಣ್ಯ ಮಾಡಿದ್ದೀನಿ. ನೋಡಿ, ಬೆಳಿಗ್ಗೆನೇ ನನ್ನ ಬರ್ಡೇ ಇದೆ ಅಲ್ವಾ, ಅವರು ಸ್ಕೂಲಲ್ಲಿ ಕೆಲಸ ಮಾಡ್ತಾರೆ ನಮ್ಮಮ್ಮ, ಹಂಗಾಗಿ ನಮ್ಮ ಬರ್ಡೇ ವಿಶೇಷವಾಗಿ ಹೋಳಿಗೆ ರೆಡಿ ಮಾಡ್ತಾ ಇದ್ದಾರೆ. ಊರನ್ನ ಎಲ್ಲ ರುಬ್ತಾ ಇದ್ದಾರೆ. ಮಿಕ್ಸಿಗೆಲ್ಲ ಹಾಕಲ್ಲ ಅಮ್ಮ, ಟೇಸ್ಟ್ ಇರಲ್ಲ ನನಗೆ ಅನ್ನುತ್ತೆ. ಹಂಗಾಗಿ ನೋಡಿರಿ, ನನ್ನ ಸಲುವಾಗಿ ಎಷ್ಟೊಂದು ಕಷ್ಟಪಟ್ಟು ಮಾಡ್ತಾ ಇದ್ದಾರೆ. ಇಷ್ಟು ಖುಷಿಯಾಗುತ್ತೆ ಅಲ್ವಾ. ನಮ್ಮ ಅಪ್ಪಾಜಿ ಅಂತೂ ತುಂಬಾ ಇಷ್ಟ ನನಗೆ. ಅಪ್ಪಾಜಿ ತೋರಿಸ್ತಾ ಇದ್ದಾರೆ ಪಪ್ಪಾಯ ನಾವು ತಿಂದು ಹಾಕಿದ್ದ ಬೀಜದಲ್ಲಿ ಇಷ್ಟು ದೊಡ್ಡ ಗಿಡ ಆಗಿಬಿಟ್ಟು ಹಣ್ಣು ಕೆಂಪಗೆ ಒಂದು ಸುಮಾರು ಹಣ್ಣು ಬಿಟ್ಟಿತ್ತು, ಎಲ್ಲ ಕಿತ್ತಿದ್ದೀವಿ ನೋಡು ಎಷ್ಟು ಕೆಂಪಾಗಿದೆ ಅಂಥೇಳಿ ನನ್ನ ಕರೆದ್ಬಿಟ್ಟು ತೋರಿಸ್ತಾ ಇದ್ದಾರೆ. ಯಾಕಂದರೆ ಯಾವಾಗಲೂ ಮೊಬೈಲಲ್ಲೇ ಹೇಳ್ತಾ ಇತ್ತು ಅಪ್ಪ. ಈಗ ನೋಡಿಬಿಟ್ಟು ನಮಗಂತೂ ಖುಷಿ ಅಂದರೆ ಖುಷಿ ಆಯಿತು ನನಗದು ಹಣ್ಣು ನೋಡಿಬಿಟ್ಟು. ಯಾಕಂದರೆ ಅದು ನಾವು ಗೊಬ್ಬರ ಹಾಕಿ ಬೆಳೆಸಿದ್ರೆ ಇಷ್ಟು ಚೆನ್ನಾಗಿ ಬೆಳೆಯಲ್ಲ, ಆದಷ್ಟಕ್ಕದೇ ಬೆಳೆದ್ಬಿಟ್ಟು ಎಷ್ಟು ಸುಮಾರು ಹಣ್ಣು ಬಿಟ್ಟಿದೆ ನೋಡ್ರಿ. ಆಮೇಲೆ ಇಲ್ಲಿ ಸ್ವಲ್ಪ ನಮ್ಮ ತಂಗಿ ನಮ್ಮ ಅಪ್ಪ ಗಿಡಗಳು ಹಾಕಿದ್ದಾರೆ, ಹಂಗಾಗಿ ಒಂದು ಸ್ವಲ್ಪ ತೋರಿಸ್ತೀನಿ. ನಾನೇನು ಇದು ಇಂಪಾರ್ಟೆಂಟ್ ಅಂತ ತೋರಿಸಲ್ಲ, ಸುಮ್ಮನೆ ಗೊತ್ತಾಗಲಿ ಅಂತ ನಿಮಗೆ ತೋರಿಸ್ತಾ ಇದ್ದೀನಿ. ಇದು ನಮ್ಮ ತಂಗಿ ಕಲೆಕ್ಟ್ ಮಾಡಿ ಹಾಕಿದ್ದಾಳೆ ರೋಸ್ ಗಿಡ. ಇದು ಏನು ಗಿಡ ಅಂತ ನನಗಂತೂ ಗೊತ್ತಿಲ್ಲ, ನಮ್ಮ ಅಪ್ಪಾಜಿ ತಂದು ಇಟ್ಟಿದ್ದಾರೆ. ಇದೆಲ್ಲನೂ ಗಿಡ ನಮ್ಮ ತಂಗಿ ಎಲ್ಲ ಕಲೆಕ್ಟ್ ಮಾಡಿಟ್ಟಿದೆ. ಇದೇನು ಡ್ರ್ಯಾಗನ್ ಫ್ರೂಟ್ ತೋರಿಸ್ತಾ ಇದ್ದೀನಿ ಅಲ್ವಾ, ಇದು ನಾನೊಂದು ಚಿಕ್ಕದು ನಮ್ಮ ಮರಮ್ನಳ್ಳಿಯಿಂದ ಇದು ಇಷ್ಟೇ ಕಳಿಸ್ಕೊಟ್ಟಿದ್ದೆ. ಇದನ್ನ ಇಡ್ರಿ ನೋಡೋಣ ಮನೆ ಹತ್ರ ಬರುತ್ತೇನೋ ಅಂಥೇಳಿ. ಎಷ್ಟು ದೊಡ್ಡದಾಗಿದೆ ಗಿಡ ನೋಡ್ರಿ, ಎಷ್ಟೊಂದು ಚಿಗುರು ಬಂದಿದೆ, ಎಷ್ಟೊಂದು ಎಲೆ. ಒಂದೇ ನಾನು ಕಳಿಸಿರೋದು ಒಂದು ಕೆಳಗಿರೋ ಬಡ್ಡೆಗೆ ಮಾತ್ರ, ಅದೆಲ್ಲ ಉದ್ದ ಆಗಿದೆ ನೋಡ್ರಿ ಎಷ್ಟು ನೀಟಾಗಿ. ಇದೂ ಇನ್ನು ಸ್ವಲ್ಪ ದಿನ ಹೋದರೆ ಹಣ್ಣು ಬಿಟ್ಟರೆ ಖುಷಿ ಆಗುತ್ತೆ ನನಗಂತೂ. ಇದು ಸರಸ್ವತಿ ಗಿಡ ಅಂತ, ಅಂದರೆ ಬಳ್ಳಿ. ಅದು ತಿಂತಾರೆ ಬೆಳಿಗ್ಗೆನೆ. ಇದೊಂದು ಹೂವು ಬಿಟ್ಟಿದೆ, ಇದು ಬಂದ್ಬಿಟ್ಟು ಗುಲಾಬಿ ಹೂವು. ನಮ್ಮ ತಂಗಿ ಎಲ್ಲಿ ಕಲೆಕ್ಟ್ ಮಾಡಿದ್ದಾಳೆ ನಮಗಂತೂ ಗೊತ್ತಿಲ್ಲ. ಇದು ಬಂದ್ಬಿಟ್ಟು ಎಲೆ ಗಿಡ, ಎಷ್ಟು ನೀಟಾಗಿದೆ ಅಂದರೆ ಎಷ್ಟು ಒಂಥರ ಚಪ್ರ ಆದಂಗೆ ಆಗಿಬಿಟ್ಟಿದೆ ನಮ್ಮ ಮನೆ ಹತ್ರ. ಈಗ ಅದೆಲ್ಲ ಕಟ್ ಮಾಡೋಣ, ಮತ್ತೆ ಇನ್ನೊಂದು ಸಲ ಚಿಗುರ್ಲಿ ಅಂತೇಳಿ ಅಂತಿದ್ದೀವಿ. ಬಟ್ ಅದು ಏನು ಮಾಡ್ತಾರೆ ನಮ್ಮ ಪಪ್ಪ ನೋಡಬೇಕು. ಇಲ್ಲಿ ನಮ್ಮ ಮನೆ ಹತ್ರ ಇರೋದು ತುಳಸಿ ಗಿಡ. ಅದು ಬಂದ್ಬಿಟ್ಟು ತುಂಬ ವರ್ಷದ ಗಿಡ. ಇದು ಮತ್ತು ಬ್ರಹ್ಮಕಮಲ ನಿಂಗೆ ಗೊತ್ತಲ್ವಾ, ಮೊನ್ನೆ ವಿಡಿಯೋ ಹಾಕಿದ್ವಲ್ಲ ಮೊನ್ನೆ, ಅದು ಇದು ಎರಡು ಒಂದೇ ಸಲನೇ ಇಟ್ಟಿದ್ದೀರಾ ಬ್ರಹ್ಮಕಮಲ ಗಿಡ. ಮಾವಿನ ಗಿಡನೂ ತಿಂದು ಅದು ಬೀಜ ಹೊಸ್ತಿದ್ದಾರೆ. ಅದು ಕವಷ್ಟಕವೇ ಉಟ್ಕೊಂಡ್ಬಿಟ್ಟಿದ್ದಾವೆ ಅನ್ಬೋದು. ಇದು ಸುಮಾರು 6 ಇಯರ್ಸ್ ಗಿಡ ಅಂತ ಹೇಳ್ಬೋದು. ಅದು ಯಾವ ಗಿಡ ಅಂದರೆ ಪೇರಳೆ ಹಣ್ಣಿನ ಗಿಡ.
ಸೊ ಅದು ಒಣಗಿರೋದನ್ನ ತಂದು ಇಟ್ಟಿದ್ವಿ. ಇವತ್ತು ಇಷ್ಟು ದೊಡ್ಡದಾಗಿದೆ ನೋಡ್ರಿ. ಮೇ ಬಿ ನಮ್ಮ ಭಗವಾನ್ ಪ್ರೆಗ್ನೆನ್ಸಿ ಟೈಮಲ್ಲಿ ಒಂದು ಚಿಕ್ಕ ಕೊಂಬು ತಂದು ಇಟ್ಟಿದ್ದು, ಇವಾಗ ಒಂದು 6 ಇಯರ್ಸಲ್ಲಿದ್ದಾನೆ. ಈಗ ಒಂದೇ ಒಂದು ಹಣ್ಣು ಬಿಟ್ಟಿದೆ ನೋಡಿ, ತೋರಿಸ್ತಿದ್ದೀನಿ ಈಗ. ಅದಂತೂ ಫುಲ್ ಒಳಗಡೆ ಪಿಂಕ್ ಇರುತ್ತಲ್ವಾ, ಆ ಥರ ಹಣ್ಣು, ಅಂದರೆ ಆ ತಳಿ ಹಣ್ಣು ಅಂತ ಹೇಳ್ತಿದ್ದೀನಿ. ಅದು ಒಂದೇ 6 ಇಯರ್ಸ್ ಮೇಲೆ ಒಂದೇ ಒಂದು ಹಣ್ಣು ಬಿಟ್ಟಿದೆ. ನಂಗೆ ಅದಕ್ಕಾಗಿಯೇ ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಇರೋದು. ಯಾಕಂದರೆ ಎಷ್ಟು ತಾಳ್ಮೆಯಿಂದ ಇರ್ತೀವಿ ಅಷ್ಟು ಅದಕ್ಕೆ ತಕ್ಕ ಹಾಗೆ ಫಲ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಇದೂ ಅಷ್ಟೇ, ಒಣಗಿದ ಕೊಂಬು 6 ಇಯರ್ಸ್ ಬ್ಯಾಕ್ ಇಟ್ಟಿದ್ದನ್ನ ಇವತ್ತು ಒಂದು ಹಣ್ಣು, ಅಂದರೆ ಇನ್ಮೇಲೆ ಬಿಡುತ್ತೆ. ಯಾಕಂದರೆ ಚಿಕ್ಕ ಚಿಕ್ಕ ಹೂವೆಲ್ಲ ಆಗಿದೆ, ಹಂಗಾಗಿ ನಮಗೊಂದು ನಂಬಿಕೆ ಬಂದಿದೆ, ಬಿಡ್ಬೋದು ಇದು ಹಣ್ಣೆಲ್ಲ ಅಂತ ಹೇಳ್ಬಿಟ್ಟು. ಈ ಗಿಡದ ಒಂದು ಫನ್ನಿ ಮೂಮೆಂಟ್ ಏನಂದರೆ, 4 ಇಯರ್ಸ್ ಆಯಿತು, ಒಂದು ಎಲೆನೂ ಇರಲಿಲ್ಲ, ಒಂದೇ ಒಂದು ಚಿಕ್ಕ ಕೊಂಬೆ ಇತ್ತು, ಅದೂ ಡ್ರೈ ಆಗಿಬಿಟ್ಟಿತ್ತು. ಅದಾದಮೇಲೆ ಈಗ 1.5 ಇಯರಿಂದ ಇಷ್ಟೊಂದು ಎಲೆ ಎದ್ದಿರೋದು. ಸೊ ಅದು ಯಾವ ಮೂಲೆಯಲ್ಲಿ ಇತ್ತನ್ನೋದೇ ನಮಗೆ ಕಣ್ಣಿಗೆ ಕಂಡಿರಲಿಲ್ಲ. ಸೊ ಈಗ ಮಧ್ಯಾಹ್ನ 12:30 ಮೇಲಾಗಿದೆ. ನಮ್ಮ ತಂಗಿನ ಬೇಗ ಬರಲಿಕ್ಕೆ ಹೇಳಿದ್ದೆ, ಹಂಗಾಗಿ ಅವಳು ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ದೀವಿ. ನಾನು, ನಮ್ಮ ಚಿನ್ನಿ, ನಮ್ಮ ಮಮ್ಮಿ ಎಲ್ಲರೂ ಹೋಗಿದ್ದಾರೆ ಕೆಲಸಕ್ಕೆ. ಸೊ ಈಗ ನಾವು ಅಷ್ಟೇ ಇದ್ದೀವಿ ಮನೆಯಲ್ಲಿ. ನೋಡಿ ನಮ್ಮ ತಂಗಿ ಬಂದರು. ಈಗ ಊರಿಗೆ ಬಂದಿದ್ದೀವಲ್ಲ, ನಮ್ಮ ಮನೆ ಹತ್ತಿರದಲ್ಲೇ ದೊಡ್ಡಮ್ಮನ ಮನೆ ಇದೆ, ಹಂಗಾಗಿ ಅವ್ರನ್ನೂ ಮಾತಾಡ್ಸ್ಕೊಂಬರೋಣ ಅಂತ ಹೋಗ್ತಾ ಇದ್ದೀವಿ. ನಮ್ಮ ತಂಗಿ ಬಂದು 10 ನಿಮಿಷ ಆಗಲಿಲ್ಲ. ಬೇಗ ಬೇಗ ಊಟ ಮಾಡು, ದೊಡ್ಡಮ್ಮನ ಮಾತಾಡ್ಸ್ಕೊಂಬಂದುಬಿಡೋಣ, ಯಾಕಂದರೆ ಮತ್ತೆ ನಾವು ನೆಕ್ಸ್ಟ್ ಮಾರ್ನಿಂಗ್ 7ಗೆಲ್ಲ ಊರಿಗೆ ಹೋಗಬೇಕು ಅಂತ ಹೇಳಿದ್ದೆ. ಹಂಗಾಗಿ ಬೇಗ ಊಟ ಮಾಡ್ಕೊಂಬಿಟ್ಟು ಇಬ್ಬರಳು ಸೊ ದೊಡ್ಡಮ್ಮನ ಮಾತಾಡ್ಸ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಇಲ್ಲಿ ನಮ್ಮ ದೊಡ್ಡಮ್ಮನ ಮನೆಗೆ ಬಂದಿದ್ದೀವಿ. ಸೊ ನಮ್ಮ ಚಿನ್ನಿಗಿಲ್ಲಿ ತುಂಬ ಮಕ್ಕಳಿದ್ದಾರೆ. ನಮ್ಮ ಚಿನ್ನಿಗೆ ಒಂಟಿಯಾಗಿ ಇದ್ಬಿಟ್ಟು ಒಂಥರ ಅವಳಿಗೆ ಬೇಜಾರು. ಮಕ್ಕಳ ಹತ್ರ ಎಷ್ಟು ಮಿಂಗಲಾಗಿ ಆಟ ಆಡ್ತಾಳಂದರೆ ನನಗಂತೂ ಖುಷಿ ಅಂದರೆ ಖುಷಿ. ನೋಡ್ತಾ ಇರ್ಬೋದು, ನಮ್ಮ ದೊಡ್ಡಮ್ಮನ ಹತ್ರ ಅಂತೂ ತುಂಬಾ ಮಾತಾಡ್ಕೊತ ಕುಂತ್ಬಿಟ್ಟಾಳೆ. ನಮ್ಮ ದೊಡ್ಡಮ್ಮನೂ ಅಷ್ಟೇ, ಅವಳ ಹತ್ರ ತುಂಬಾ ಮಾತಾಡ್ತಾ ಕುಂತಿದ್ಲು. ನಂಗೆ ತುಂಬಾ ಖುಷಿ ಆಯಿತು. ನಾನು ಮನೆಗೆ ಬರಲ್ಲ, ನಾನು ಇಲ್ಲೇ ಇರ್ತೀನಿ, ಆಟ ಆಡ್ತೀನಿ ಅಂತಾಳೆ. ಅಂದರೆ ಅವಳಿಗೆ ಅಷ್ಟು ಖುಷಿ ಆಗ್ಬಿಟ್ಟದೆ ಮಕ್ಕಳ ಹತ್ರ ಎಲ್ಲ ಆಟ ಆಡಿಬಿಟ್ಟು. ಇನ್ನೂ ಕೆಲವು ಮಕ್ಕಳು ಬಂದಿಲ್ಲ, ಸ್ಕೂಲ್ಗೆ ಹೋಗಿದ್ದಾರೆ ಅನ್ಮಾತು. ಹಂಗಾಗಿ ಇವ್ರು ಬಂದಿದ್ದಾರೆ ಬೇಗನೆ, ಹಂಗಾಗಿ ಇವ್ರ ಹತ್ರ ಆಟ ಆಡ್ತಿದ್ದಾಳೆ. ನಾನು ದೊಡ್ಡಮ್ಮನ ಮನೆಯಿಂದ ಬರೋದ್ರೊಳಗೆ ಅಮ್ಮ ಮತ್ತು ನಮ್ಮ ತಮ್ಮನ ವೈಫು ಹೋಳಿಗೆ ರೆಡಿ ಮಾಡ್ತಾ ಇದ್ದಾರೆ. ಯಾಕಂದರೆ ನೆಕ್ಸ್ಟ್ ಕೇಕ್ ಕಟ್ಟಿಂಗ್ ಇದೆ ಅಲ್ವಾ, ಹಂಗಾಗಿ ಸ್ವಲ್ಪ ಬೇಗನೆ ಮಾಡಿಟ್ಬಿಡೋಣ ಅಂಥೇಳಿ ಮಾಡ್ತಾಯಿದ್ರು. ಸೊ ಹಂಗಾಗಿ ನಾನು ಹೋದ ತಕ್ಷಣ ಸ್ವಲ್ಪ ವೀಡಿಯೋ ಮಾಡೋಣ ಅಂತ ಮಾಡಿಕೊಂಡೆ. ನೋಡಿರಿ, ನಮ್ಮ ತಂಗಿ ಬಂದು ಆಗಲೇ ಡ್ರೆಸ್ ಚೇಂಜ್ ಮಾಡಿ ನಂಗೊಂದು ಸ್ವಲ್ಪ ಡ್ರೆಸ್ ಫಿಟ್ಟಿಂಗ್ ಮಾಡೋದಿತ್ತು. ಸೊ ಹಂಗಾಗಿ ನಮ್ಮ ತಂಗಿ ಕೊಡ್ತಾ ಇದ್ದಾಳೆ. ಭಾರಿ ಟ್ಯಾಲೆಂಟ್ ಹುಡುಗಿರಿ ಇವಳು. ಈ ಕೇಕ್ ಕಟ್ಟಿಂಗ್ ಎಲ್ಲ ತುಂಬ ಲೇಟ್ ಆಯಿತು, ಯಾಕಂದರೆ ನಮ್ಮ ತಮ್ಮ ಬರೋದಿತ್ತು, ಅವನ ಸಲುವಾಗಿ ವೆಯ್ಟ್ ಮಾಡ್ತಾ ಇದ್ವಿ. ಸೊ ಅಂತೂ ಇಂತೂ ನನ್ನ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ. ಸಿಂಪಲ್ಲಾಗಿ ನಾವು ಅಷ್ಟೇ ಮಾಡ್ಕೊಳ್ತಾ ಇದ್ದೀವಿ. ಅಂದರೆ ಯಾರನ್ನೂ ಕರೆದಿಲ್ಲ, ಯಾವಾಗಲೂ ಎಲ್ಲರನ್ನೂ ಕರಿತಾ ಇದ್ದೆ. ಆದಷ್ಟು ನನಗೆ ಮಕ್ಕಳನ್ನೆಲ್ಲ ನಮ್ಮ ಪುಟ್ಟ ಮತ್ತು ನಮ್ಮ ಚಿನ್ನಿ ಬರ್ಡೇಗೆಲ್ಲ ಕರೆದು ಮಾಡ್ತಾಯಿದ್ದೆ. ಬಟ್ ಈ ವರ್ಷ ನಾನು ಕೇಕ್ ಕಟ್ ಮಾಡೋದು ಅಷ್ಟೊಂದು ಇಷ್ಟ ಇರಲಿಲ್ಲ. ಬಟ್ ನಮ್ಮ ಚಿನ್ನಿ ಭಗವಾನ್ ಸಲುವಾಗಿ ಮಾಡೋಣ ಅಂದ್ಕೊಂಡೆ. ಆದಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತೇಳಿ ಕಟಿಂಗ್ ಮಾಡ್ತಾಯಿದ್ದೀವಿ ಕೇಕ್. ಯಾಕೆ ಅವ್ರ ಸಲುವಾಗಿ ಕೇಕ್ ಕಟ್ ಮಾಡಬೇಕು ಅಂದ್ಕೊಂಡಂದರೆ, ಅವ್ರಿಗೆ ಏನೋ ಒಂಥರ ಕೇಕ್ ಕಟ್ ಮಾಡಬೇಕಂದ್ರೆ ಅವ್ರಿಗೆ ಇಷ್ಟ. ಹಂಗಾಗಿ ಸೊ ನನ್ನಿಂದ ಅವರಾದರೂ ಅಟ್ಲೀಸ್ಟ್ ಕೇಕ್ ಕಟ್ ಮಾಡ್ತಾರೆ ಅಲ್ವಾ ಅಂತ ಹೇಳ್ಬಿಟ್ಟು ಅವ್ರಿಗಾಗಿ ಆಯಿತು, ನಾ ಕೇಕ್ ಕಟ್ ಮಾಡ್ತೀನಿ ಅಂತ ಅಂದ್ಕೊಂಡೆ. ಅಂತೂ ಈ ಸೆಲೆಬ್ರೇಷನ್ ಮಾಡಲಿಕ್ಕಂತಲೇ ನಾನು ತವ್ರ ಮನೆಗೆ ಹೋಗಿದ್ದು. ಯಾಕಂದರೆ ಇಲ್ಲಿ ರೆಂಟ್ ಹೌಸಲ್ಲಿ ನಾನು, ನಮ್ಮ ಮನೆಯವರು, ಸೊ ನಮ್ಮ ಮಕ್ಕಳು ಮಾತ್ರ ಇರ್ತೀವಿ. ಹಂಗಾಗಿ ಅಲ್ಲಾದರೆ ಎಲ್ಲರೂ ಇರ್ತಾರಲ್ವ. ಅದರಲ್ಲೂ ತುಂಬ ದಿನ ಆಯಿತು ನಾನು ತವ್ರ ಮನೆಗೆ ಹೋಗ್ದೇನೆ. ಹಂಗಾಗಿ ಅಟ್ಲೀಸ್ಟ್ ಅಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡೋಣ ಅಂತ ಖುಷಿ. ನೋಡಿ, ನಮ್ಮ ತಮ್ಮನ ಥರನೇ ಇಲ್ಲ, ನನಗಿನ್ನೂ ಅಣ್ಣನ ಥರನೇ ಇದ್ದಾನೆ. ನೋಡಿರಿ ಎಷ್ಟು ಖುಷಿಯಾಗುತ್ತೆ ಅಲ್ವಾ. ಇವರೆಲ್ಲರೂ ನೋಡಿ ನನಗಂತೂ ತುಂಬಾ ಖುಷಿಯಾಗುತ್ತೆ. ಬಟ್ ಹೋಗಿರೋದು ಮಾತ್ರ ಒಂದೇ ದಿನ. ಬಟ್ ನೆಕ್ಸ್ಟ್ ಡೇಗೆಲ್ಲ ಬಂದುಬಿಟ್ವಿ ಮಾರ್ನಿಂಗೆ. ಅದೇನೋ ಈಗ ಹೋಗಿ ಈಗ ಬಂದಂಗೆ ಆಗ್ಬಿಡ್ತು. ಯಾಕಂದರೆ ಎಲ್ಲರೂ ಡ್ಯೂಟಿಗೆ ಹೋಗಿಬಿಟ್ರೆ ನಮಗೆ ಎಲ್ಲರೂ ಆಫ್ಟರ್ 3 o'clock ಮೇಲೆ ಸಿಕ್ಬಿಟ್ರು. ನಮಗೆ ಸ್ವಲ್ಪ ಹೊತ್ತೂ ಟೈಮ್ ಸ್ಪೆಂಡ್ ಮಾಡ್ದಂಗೆ ಅನಿಸಿಲ್ಲ. ಯಾಕೋ ಒಂಥರ ಬೇಜಾರಾಗ್ಬಿಡ್ತು. ಒಂದೇ ದಿನದಲ್ಲಿ ಹಿಂಗೆ ಹೋಗಿ ಹಿಂಗೆ ಬರೋದಂದ್ರೇ ತುಂಬಾ ಕಷ್ಟ. ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ ನಾವು ಊರಿಗೆ ರೆಡಿ ಆಗಿದ್ದೀವಿ. ಏನೂ ಮಾಡಲಿಕ್ಕಾಗಲ್ಲ, ಯಾಕಂದರೆ ಪುಟ್ಟಂದು ಸ್ಕೂಲ್ ಇದೆ.
ಅವನ ಸ್ಕೂಲ್ ಇರೋದ್ರಿಂದ ನಾವು ಒನ್ ಡೇನೇ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈಗ ಹೋಗ್ತಾ ಇದೆಯಲ್ವಾ ನಮ್ಮ ಚಿನ್ನು ನೋಡ್ರಿ ಅಲ್ಲಿ ನಾನು ಬರ್ತೀನಿ ಆಟೋದಲ್ಲಿ ಅಂತ ಹೇಳ್ಬಿಟ್ಟು ಏರ್ತಾ ಇದ್ದಾನೆ. ನಂಗಂತೂ ಅವ್ನು ಬಿಟ್ಟು ಹೋಗಲಿಕ್ಕೆ ಇಷ್ಟನೇ ಇರಲಿಲ್ಲ. ಪುಟ್ಟ ಮತ್ತು ಚಿನ್ನಿನೂ ಬೇಜಾರಾಗ್ಬಿಟ್ಟಾರೆ. ಕರ್ಕೊಂಡು ಹೋಗೋಣ ಬಿಡು ಮಮ್ಮಿ ಅಂತಿದ್ದಾರೆ, ಬಟ್ ಬೇಡ ಅಂತ ನಾವು ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀವಿ. ಅಮ್ಮನ ಮನೆಯಲ್ಲಿ ಡಾಲಿ ಅಂತ ಇದ್ದಾನೆ ಮತ್ತು ನಮ್ಮ ಚಿನ್ನು ಇಬ್ಬರು ಜೊತೆ ಆಗ್ತಾರೆ ಅನ್ನೋ ಸಲುವಾಗಿ ನಾನು ನಮ್ಮ ಚಿನ್ನೂ ಇಲ್ಲೇ ಬಿಟ್ಟು ಹೋಗ್ತಾ ಇದ್ದೀನಿ. ನಿಜವಾಗ್ಲೂ ಹೋಗ್ತಾ ಇದ್ದೀವಲ್ವ, ತುಂಬ ಬೇಜಾರಾಗ್ತಾ ಇತ್ತು ನನಗಂತೂ. ಒಂದು ಕಡೆ ಎಲ್ಲರೂ ಒಂದೇ ದಿನದಲ್ಲೇ ಬಂದುಬಿಟ್ಟು ಹೋಗ್ತಾ ಇದ್ದೀವಲ್ವ ಅಂತ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀನಿ. ಅಲ್ಲಿಂದ ಡೈರೆಕ್ಟಾಗಿ ಬಸ್ ಸ್ಟಾಪ್ ಹೋಗಿದ್ವಿ. ಸೊ ಹೋದ ತಕ್ಷಣ ಬಸ್ ಆಲ್ರೆಡಿ ರೆಡಿ ಇತ್ತು, ಹಂಗಾಗಿ ಫ್ರೀ ಇದೆ ಅಲ್ವಾ ಅಂಥೇಳಿ ಹೋದ್ವಿ. ಅದಾದಮೇಲೆ ನೆಕ್ಸ್ಟ್ ಹೊಸಪೇಟೆ ರೀಚ್ ಆಗಿದ್ದೀವಿ. ನೋಡ್ರಿ ಬೆಳಿಗ್ಗೆನೇ ಎದ್ದಿದ್ದೀವಿ ಅಲ್ವಾ, ಹೊಟ್ಟೆಯಲ್ಲಿ ತುಂಬ ಹಸುವಾಗ್ತಾಯಿತ್ತು. ಹಂಗಾಗಿ ಮತ್ತೆ ಸಂಡೂರ್ಗೆ ಹೋಗೋದ್ರೊಳಗೆ ಟೈಮ್ ಆಗುತ್ತೆ ಅಲ್ವಾ ಅಂತ ಹೇಳ್ಬಿಟ್ಟು ಏನಾದರೂ ತಿನ್ಕೊಂಡು ಹೋಗೋಣ ಟಿಫನ್ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೀವಿ. ಸೊ ಇದು ಯಾವಾಗಲೂ ನಾವು ಇಲ್ಲಿ ಟಿಫನ್ ಕಂಪಲ್ಸರಿ ಮಾಡ್ತೀವಿ, ಯಾಕಂದರೆ ಇಲ್ಲಿ ಟಿಫನ್ ಐಟಮ್ಸ್ ತುಂಬ ಚೆನ್ನಾಗಿರ್ತವೆ. ಹಂಗಾಗಿ ಯಾವಾಗಲೂ ಇಲ್ಲೇ ಮಾಡ್ತೀವಿ ನಾವು. ಈ ವ್ಲಾಗ್ ನಿಮ್ಗೇನಾದರೂ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.